ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಏನಿವತ್ತು ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿರುವಂತಹ JP ವೈಭವ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ಇದ್ದೀವಿ. ಏನಪ್ಪ ವಿಷಯ ಅಂದರೆ, ಇಲ್ಲಿ ಸುಮಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಯಮಗಳ ಉಲ್ಲಂಘನೆ ಆಗಿದೆ. ಇದು ಅಕ್ರಮವಾಗಿ ಬೆಳಗ್ಗೆನೆ 6 ಗಂಟೆಯಿಂದ 7 ಗಂಟೆ 8 ಗಂಟೆ ಒಂದು ಟೈಮಿಂಗ್ಸೇ ಇಲ್ಲ, ಮದ್ಯ ಮಾರಾಟವನ್ನು ಮಾಡ್ತಾರೆ. ಏನಿವತ್ತು ಈ ಒಂದು ಪಾರ್ಟಿ ಹಾಲ್ ಅಂತ ಏನಿದೆ, ಈ ಪಾರ್ಟಿ ಹಾಲ್ ಒಳಗಡೆ ಒಂದು ಅಂಡರ್ಗ್ರೌಂಡ್ ತರ ಇದೆ. ಆ ಅಂಡರ್ಗ್ರೌಂಡ್ ಒಳಗಡೆ ಒಂದು ಊಟದ ಮನೆ ಅಂತ ಇದೆ. ಆ ಊಟದ ಮನೆಯಿಂದ ಫುಲ್ ಪಾರ್ಸಲ್ ಬರ್ತವೆ ಅಂತ ನಾವು ಸುಮಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ವಿ. ಈ ವಿಷಯವಾಗಿ ಆ ಅಧಿಕಾರಿಗಳು ಈ ಬಾರ್ನ ಮಾಲೀಕನನ್ನ ಕರೆದು ಅವರಿಗೆ ಬುದ್ಧಿಯೂ ಸಹ ಹೇಳಿರ್ತಾರೆ. ಇನ್ನು ಮುಂದೆ ಈ ತರ ಏನಾದರೂ ನಿಯಮಗಳ ಉಲ್ಲಂಘನೆ ಆದ್ರೆ ನಿಮ್ಮ ಮೇಲೆ FIR ದಾಖಲು ಮಾಡ್ತೀವಿ ಅಂತ ಸಹ ಹೇಳಿರ್ತಾರೆ. ಆದ್ರೆ ಈ ಹಿಂದೆನೂ ಸಹ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ವಿ. ಏನಪ್ಪಾ ಅಂತಂದ್ರೆ, ನಿಯಮಗಳ ಉಲ್ಲಂಘನೆ ಆಗಿದೆ, ಹೈ ಟೆನ್ಷನ್ ವೈರ್ ಹೋಗಿದೆ, ಇಲ್ಲಿ ಒಬ್ಬ PUC ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ, ನಗರ ಪೊಲೀಸ್ ಠಾಣೆಯಲ್ಲಿ UDR ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ನ ಲೈಸೆನ್ಸ್ ನ ರದ್ದುಪಡಿಸಿ ಇವ್ರ ಮೇಲೆ FIR ದಾಖಲು ಮಾಡಿ, ಇದು ಮಹಿಳಾ ಪೊಲೀಸ್ ಠಾಣೆ ಪಕ್ಕದಲ್ಲಿದೆ, ಗ್ರಾಮಾಂತರ ಪೊಲೀಸ್ ಠಾಣೆ ಪಕ್ಕದಲ್ಲಿದೆ, ಸೋಮೇಶ್ವರ ದೇವಸ್ಥಾನ ಇದೆ, ಇಲ್ಲಿ ಸಾರ್ವಜನಿಕರು ಓಡಾಡುವಂತಹ ಸ್ಥಳ ಆಗಿದೆ, ಹಿಂಭಾಗದಲ್ಲಿ ಒಂದು ಕಾರ್ಮಲ್ ಜ್ಯೋತಿ ಸ್ಕೂಲ್ ಇದೆ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ವರ್ಷಗಳಿಂದ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ. ಆದ್ರೂ ಸಹ ಈ ಬಾರ್ನ ಮಾಲೀಕ ಒಬ್ಬ ಅಯೋಗ್ಯ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ರಾಜಕೀಯದ ಒಂದು ಪ್ರಭಾವಿ ಆಗಿರೋದ್ರಿಂದ ಈ ಬಾರ್ನ ಮಾಲೀಕ ಯಾವುದಕ್ಕೂ ತಲೆ ಕೆಡಿಸ್ಕೊಂತ ಇಲ್ಲ. ಈ ಹಿಂದೆ ಮೊನ್ನೆ ಏನು ಒಂದು ದೊಡ್ಡಬಳ್ಳಾಪುರ ನಗರದಲ್ಲಿ ಏನು ಒಂದು ಶ್ರೀರಾಮ ಶೋಭಾಯಾತ್ರೆ ಅಂತ ನಡೆಯುತ್ತೆ. ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿರವರು ಏನು ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಎಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿದಾವೆ, ಅದು CL2 ಆಗಿರ್ಬೋದು, CL9 ಆಗಿರ್ಬೋದು, CL7 ಆಗಿರ್ಬೋದು, MSL ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲಿ ತೆಗಿಬಾರ್ದು ಅಂತ ಜಿಲ್ಲಾಧಿಕಾರಿರವರು ಆದೇಶ ಮಾಡಿರ್ತಾರೆ. ಅದರಂತೆ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬಾಗ್ಲಾಕಿರ್ತವೆ ಶೋಭಾಯಾತ್ರೆ ದಿನ. ಆದ್ರೆ ಆ ಒಂದು DC ಅವರ ಮಾತಿಗೆ ಒಂದು ಗಾಳಿ ಮಾತು ಅಂತ ಗಾಳಿಗೆ ತೂರಿ ಈ ಬಾರ್ನ ಮಾಲೀಕ ಮತ್ತೆ ಅವರ ಒಂದು ಚೇಳಗಳು ಏನಿರ್ತಾರೆ ಬಾರ್ನ ಓಪನ್ ಮಾಡಿರ್ತಾರೆ. ನಾವು ಬಂದು ವಿಡಿಯೋ ಮಾಡಿರ್ತೀರಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿ ಅವರವರು ಸ್ಥಳಕ್ಕೆ ಭೇಟಿ ನೀಡಬೇಕು. ಏನು ಶ್ರೀರಾಮ ಶೋಭಾಯಾತ್ರೆ ದಿನದಂದು ಈ ಬಾರನ್ನ ಓಪನ್ ಮಾಡಿ ಜನಗಳಿಗೆ ಕುಡಿಸಿ, ಖಾಲಿ ಹೊಟ್ಟೆಗೆ ಕುಡಿಸಿ ಸಾಯಿಸ್ತಾ ಇದ್ದಾರೆ. ಇಲ್ಲಿ ಕೂಡಲೇ ಈ ಬಾರ್ನ ಲೈಸೆನ್ಸ್ ನ ರದ್ದು ಮಾಡಬೇಕು, ಅವ್ರ ಮೇಲೆ FIR ದಾಖಲು ಮಾಡಬೇಕು. ಒಂದು ವೇಳೆ ಏನಾದ್ರೂ ದಾಖಲು ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಬೃಹತ್ ಮಟ್ಟದಲ್ಲಿ ನಾವು ಧರಣಿ ಕುತ್ಕೊಂತೀವಿ. ಈ ಬಾರ್ನ ಲೈಸೆನ್ಸ್ ವಜಾ ಮಾಡಿಸಿ ಅವ್ರ ಮೇಲೆ FIR ದಾಖಲು ಮಾಡೋವರೆಗೂ ಈ ಜಾಗ ನಾವು ಬಿಟ್ಟು ಹೋಗಲ್ಲ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ. ಏನಿದು ಪಾರ್ಟಿ ಹಾಲ CL7 ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು, ಯಾವೆಲ್ಲ ಪ್ರೊಸೀಜರ್ ಇದೆ ಅಂತ ತಮಗೆಲ್ಲ ಗೊತ್ತಿದೆ. ಕಿಚನ್ ಇಲ್ಲ, ಬಾರ್ ಇರೋದಲ್ಲಿ ಇದೊಂದು ಓಯರ್ ರೂಮ್ ಅಂತ ಮಾಡಿದ್ದಾರೆ. ಪಾರ್ಟಿ ಹಾಲ್ ಅಂತ ಎಷ್ಟು ಕೊಠಡಿ ಇದೆ, ಇಲ್ಲೇನ್ ಚೌಟ್ರಿನ ಏನು ಅನ್ನೋದು ನಮಗಿನ್ನ ಗೊತ್ತಿಲ್ಲ ಸರಿಯಾಗಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಅಬಕಾರಿ ನಿರೀಕ್ಷಕರಾಗಿರ್ಬೋದು, ಅಬಕಾರಿ DC ಆಗಿರ್ಬೋದು, ರೆವಿನ್ಯೂ DCR ಆಗಿರ್ಬೋದು, ಅಬಕಾರಿ ಆಯುಕ್ತರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅಬಕಾರಿ ಮಿನಿಸ್ಟರ್ ಆಗಿರ್ಬೋದು, ಇದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ, ಪರಿಶೀಲಿಸಿದ ನಂತರ ಈ ಲೈಸೆನ್ಸ್ ನೀವೇ ರದ್ದು ಮಾಡ್ತೀರಾ. ಯಾಕಂದ್ರೆ ಹೈ ಟೆನ್ಷನ್ ವೈರ್ ಆಗಿದೆ. ಈ ಹಿಂದೆ PUC ವಿದ್ಯಾರ್ಥಿ ಸಾವಾಗಿದೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ ಕುಡಿಸಿ ಜನಗಳನ್ನ ಸಾಯಿಸ್ತಾ ಇದ್ದಾರೆ. ಮೂಲ ಏನಪ್ಪಾ ಅಂದ್ರೆ JP ವೈಭವ್ ಅಂಡ್ ಏನ್ ಬಾಶಿಟಳ್ಳಿ ಬಳಿ ಇರುವಂತಹ ಜವಳಿ ಬಾರು. ಕೂಡ್ಲೆ ನಮ್ಮದೊಂದು ಅಧಿಕಾರಿಗಳಿಗೆ ಮನವಿ, ಕೂಡ್ಲೆ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ. ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿರವರೇ, ಏನು ಶ್ರೀರಾಮ ಶೋಭಾಯಾತ್ರೆ ದಿನದಿಂದ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ತೆಗಿಬಾರ್ದು ಅಂತ ನೀವು ಆದೇಶ ಮಾಡಿರ್ತೀರಾ. ನಿಮ್ಮ ಆದೇಶಕ್ಕೂ ನಿಮ್ಮ ಮಾತುಗಳನ್ನ ಗಾಳಿಗೆ ತೂರಿದ್ದಾರೆ, ನಿಯಮಗಳ ಉಲ್ಲಂಘನೆ ಮಾಡಿ ಅವತ್ತು ಓಪನ್ ಮಾಡಿದ್ದಾರೆ, ಡ್ರಿಂಕ್ಸ್ ಅನ್ನ ಕೊಟ್ಟಿದ್ದಾರೆ, ಮದ್ಯ ಮಾರಾಟವನ್ನ ಮಾಡಿದ್ದಾರೆ. ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ
ನಾ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.